ಏನು ಮಾಡೋಕ್ಕಿದು? ಇದು ತುಪ್ಪ ಒಗ್ಗರಣೆ ಹಾಕೋದು. ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಹಾಕ್ಕೊಳ್ಬೇಕು. ತುಪ್ಪ ಒಂದು ಚಮಚನ? ಏನು ಮಾಡ್ತಿದ್ಯಾ ಐಟಮ್ಮು? ಕಡಲೆಬೇಳೆ ಪಾಯಸ. ಕಡಲೆಬೇಳೆ ಪಾಯಸ. ಗೋಡಂಬಿ ದ್ರಾಕ್ಷಿ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹೋಗ್ಕೋಬೇಕು. ಜಾಸ್ತಿ ಫ್ಲೇಮ್ ಇಟ್ಕೊಂಡ್ರೆ ಕಪ್ಪಾಗ್ಬಿಡುತ್ತೆ. ಏಲಕ್ಕಿ ಪುಡಿ ಅದಕ್ಕೆ ಹಾಕಲ್ಲ. ಅನ್ನ ಹಾಕೋದು. ಇಲ್ಲಿ ಅನ್ನ ಕಡಲೆಬೇಳೆ ಎರಡು ಒಟ್ಟಿಗೆ ಬೇಯಿಸಿಟ್ಕೊಂಡಿದ್ದೀನಿ. ಅನ್ನ ಕಡಲೆಬೇಳೆ ಎರಡೂ ಇದೆಯಾ? ಅರ್ಧ ಕಪ್ ಅನ್ನ, ಅರ್ಧ ಕಪ್ ಅಕ್ಕಿ ಮತ್ತು ಒಂದು 2 ಸ್ಪೂನಷ್ಟು ಕಡಲೆಬೇಳೆ ಎರಡು ಒಟ್ಟಿಗೆ ತೊಳೆದು ಕುಕ್ಕರಲ್ಲಿ ಬೇಯಕ್ಕಿಟ್ಟು ಬೇಯಿಸ್ಕೊಂಡಿದ್ದೀನಿ. ಅದನ್ನು ದಾಟ ಬಂತು. ಕಡಲೆಬೇಳೆ ಬೇಯಿಸ್ಕೊಂಡಿರೋದನ್ನ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಬೇಕು. ಕುಕ್ಕರಲ್ಲೇ ಬೇಕಾದರೆ ಅದಕ್ಕೆ ಬೆಲ್ಲ ಹಾಕ್ಬಿಟ್ಟು ಮಾಡ್ಕೊಬೋದು, ಇಲ್ಲಾಂದರೆ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಇದು ಅನ್ನ ಕಡಲೆಬೇಳೆ ಬೆಂದಿರೋದು. ತೆಂಗಿನಕಾಯಿ ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರ್ಕೊಂಡು ಹಾಕೊಳ್ತಾ ಇದೆ. ಸೊ ಫ್ರೆಶ್ ತುರ್ದಿದ್ದು ತೆಂಗಿನಕಾಯಿ ಅರ್ಧ ಹೋಳು. ಆಮೇಲೆ ಏನು ಹಾಕ್ತೀರ ಅದಕ್ಕೆ? ಇದು ಬೆಲ್ಲದ ಪಾಕ ಅಲ್ಲ, ಅದು ಬೆಲ್ಲದ ನೀರು. ಇದಕ್ಕೆ ಇನ್ನೊಂಚೂರು ನೀರು ಹಾಕ್ಬಿಟ್ಟು ಡೈಲ್ಯೂಟ್ ಮಾಡಿಬಿಟ್ಟು ಹಾಕ್ಕೋಬೇಕು. ಅದು ಇದು ಬೆಲ್ಲದ ನೀರು, 1 ಕಪ್ 1 ಅಚ್ಚು ಬೆಲ್ಲದ ನೀರು. ಅದನ್ನ ಸೋಸ್ಕೊಂಡು ಹಾಕೋಬೇಕು. ಯಾಕಂದ್ರೆ ಅದ್ರಲ್ಲಿ ಕಸ ಎಲ್ಲ ಇರುತ್ತಲ್ಲ, ಸೋಸ್ಕೊಂಡಾಗೆಲ್ಲ ಸೋಸೋದ್ರಲ್ಲೇ ಉಳಿಯುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಆಮೇಲೆ ಈ ಹುರಿದಿದ್ದೀವಲ್ಲ ದ್ರಾಕ್ಷಿ ಗೋಡಂಬಿ, ಅದನ್ನು ಹಾಕೋಬೇಕು. ತುಪ್ಪದಲ್ಲಿ ಹುರಿದಿರೋ ದ್ರಾಕ್ಷಿ ಗೋಡಂಬಿನ ಆಮೇಲೆ ಅದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕಬೇಕು. ಉಪ್ಪು ಏನಕ್ಕೆ ಹಾಕೋದು? ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ, ಅದಕ್ಕೆ ಒಂದು ಚಿಟಿಕೆ ಅಷ್ಟೇ ಸಾಕು. ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತೆ ಅದು. ಏಲಕ್ಕಿ ಪುಡಿ ಇವಾಗ ಹಾಕೊಳ್ಳಿ. ಇವಾಗ ಹಾಕೊಂಡು ಕೈ ತೊಳೆದ್ರೆ ಆಯಿತು. ಇಷ್ಟೇ ಆಯ್ತಾ? ಅಷ್ಟೇ. ಇನ್ನೂ ನೀರು ಬೇಕಾದರೆ ನೀರು ಹಾಕೊಂಡು ತೆಳ್ಳಗೆ ಮಾಡ್ಕೊಬೋದು. ಇನ್ನೂ ಗಟ್ಟಿಗೆ ಆಗುತ್ತೆ ಆರಿದ್ಮೇಲೆ. ಇದು ಜಾಸ್ತಿ ಇದಾಗುತ್ತೆ ಅಂತ ಗಟ್ಟಿಗೆ ಆಗುತ್ತೆ. ಸರಿ, ಓಕೆ.